ಹಲೋ ಎವ್ರಿವನ್, ನಾನು ನಿಮ್ಮ ಸಂಧ್ಯಾ ಸುರೇಶ್, ನಿಮ್ಮ ಫ್ಯಾಷನ್ ಮೆಂಟರ್ ದಕ್ಷ ಇನ್ಸ್ಟಿಟ್ಯೂಟಿಂದ. ಇವತ್ತು ನಿಮಗೋಸ್ಕರ ಒಂದು ಹೊಸ ಫ್ಯಾಷನ್ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಯಾರ್ಯಾರು ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ನನ್ನ ಚಾನಲ್ಗೆ ಇವಾಗ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ನನ್ನದು ಹೊಸ ಟಾಪಿಕ್ ಏನು ಗೊತ್ತಾ? ಫ್ಯಾಷನ್ ಡಿಸೈನಿಂಗ್ ಟಾಪಿಕ್ಸಲ್ಲಿ ಏನೇನು ಕಲಿತೀರಾ, ಒಂದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತ ಬಂದಾಗ ಅದರಲ್ಲಿ ಏನೇನಿರುತ್ತೆ ಕಲಿಯೋದಕ್ಕೆ ಅನ್ನೋದ್ರ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಫ್ಯಾಷನ್ ಡಿಸೈನಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅವರಿಗೆಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಆಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ಬಂದು, ನೀವೆಲ್ಲ ಸಕ್ಸಸ್ಫುಲ್ ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಏನೇನು ನಾಲೆಜ್ ಇರಬೇಕು, ಏನೇನು ಸ್ಕಿಲ್ಸ್ ಇರಬೇಕು, ಅಥವಾ ನೀವೆಲ್ಲ ಫ್ಯಾಷನ್ ಡಿಸೈನಿಂಗ್ ಕಲಿತಾ ಇದ್ದೀರಾ ಅಂತ ಹೇಳಿದ್ರೆ ಏನೇನು ಟಾಪಿಕ್ಸ್ನ ಕಲಿಬೇಕಾಗುತ್ತೆ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫ್ಯಾಷನ್ ಅಂದರೆ ಏನು, ಫ್ಯಾಷನ್ ಡಿಸೈನಿಂಗ್ ಅಂದರೆ ಏನು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಒಂದು ಪ್ರೀವಿಯಸ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಹೋಗಿ ನೋಡೋದನ್ನು ಮರಿಬೇಡಿ. ಓಕೆ, ಸೊ ಇವತ್ತಿನ ಟಾಪಿಕ್ ಬರೋಣ. ನೀವು ಫ್ಯಾಷನ್ ಡಿಸೈನರ್ ಆಗಬೇಕಂದ್ರೆ ನಿಮ್ಗೆ ಏನೇನು ನಾಲೆಜ್ ಇರಬೇಕು? ಒಂದು ಸ್ಟಿಚಿಂಗ್ ಕಲಿತ್ರೆ ಸಾಕಾ? ಈಗ ಎಷ್ಟು ಜನ ಪೇರೆಂಟ್ಸ್ ಮಿಸ್ಕನ್ಸೆಪ್ಷನ್ ಇರುತ್ತೆ, ನನ್ನ ಮಗಳು ಫ್ಯಾಷನ್ ಡಿಸೈನಿಂಗ್ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಅವಳು ಏನೋ ಸ್ಟಿಚಿಂಗ್ ಕಲಿಯೋಕೆ ಹೋಗ್ತಿದ್ದಾಳೆ, ಸ್ಟಿಚಿಂಗ್ ಕಲಿಯೋದು ಬೇಡ ನನ್ನ ಮಗಳು ಅಂತ ಎಷ್ಟೋ ಜನ ಪೇರೆಂಟ್ಸ್ ಅವಾಯ್ಡ್ ಮಾಡ್ತಾರೆ. ಸೊ ಅಕಸ್ಮಾತ್ ಅಂಥ ಪೇರೆಂಟ್ಸ್ ನಿಮಗೂ ಇತ್ತು ಅಂತ ಹೇಳಿದ್ರೆ ಈ ವಿಡಿಯೋನ ತೊಗೊಂಡೋಗಿ ನಿಮ್ಮ ಪೇರೆಂಟ್ಸ್ಗೂ ತೋರಿಸಿ, ಫ್ಯಾಷನ್ ಡಿಸೈನಿಂಗ್ ಅಂದರೆ ಸ್ಟಿಚಿಂಗ್ ಅಲ್ಲ. ಓಕೆ, ನಿಮ್ಮ ತಪ್ಪಲ್ಲ ಅದು. ಯಾಕೆಂದರೆ ಎಷ್ಟೋ ಜನ ಸ್ಟಿಚಿಂಗ್ ಹೇಳ್ಕೊಡುವಂತಹ ಚಿಕ್ಕ ಚಿಕ್ಕ ಇನ್ಸ್ಟಿಟ್ಯೂಟ್ಗಳಾಗಿರ್ಬೋದು, ಅವರು ಫ್ಯಾಷನ್ ಡಿಸೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹಾಕ್ಕೊಂಡಿರ್ತಾರೆ, ಅಥವಾ ಫ್ಯಾಷನ್ ಡಿಸೈನಿಂಗ್ ಹೇಳ್ಕೊಡ್ತೀವಿ ಅಂತ ನಿಮಗೆ ನಿಮ್ಮ ತಲೆಯಲ್ಲಿ ತುಂಬಿರ್ತಾರೆ. ಸೊ ಫ್ಯಾಷನ್ ಡಿಸೈನಿಂಗ್ ಅಂತಂದರೆ ಸ್ಟಿಚಿಂಗ್ ಅಲ್ಲ. ಎಷ್ಟೋ ಜನ ಏನು ತಲೆಯಲ್ಲಿ ಇಟ್ಕೊಂಡು ಹೋಗಿ ಸ್ಟಿಚಿಂಗ್ ಆಗಬೇಕು, ಈ ಡಿಸೈನ್ ಬೇಕು, ಆ ಡಿಸೈನ್ ಬೇಕು, ಆ ಪ್ಯಾಟರ್ನ್ ಬೇಕು, ಈ ಪ್ಯಾಟರ್ನ್ ಬೇಕು ಅಂತ ಹೊಸ ಹೊಸ ಡಿಸೈನ್ಸ್, ಹೊಸ ಪ್ಯಾಟರ್ನ್ಸ್ ಕಲ್ತ್ಕೊಂಡು ಓಕೆ ನಾನು ಫ್ಯಾಷನ್ ಡಿಸೈನರ್ ಆಗ್ಬೋದು ಅನ್ನೋದು ಮಿಸ್ಕನ್ಸೆಪ್ಷನ್ ಇರ್ತಾರೆ. ಸೊ ನೀವು ಫ್ಯಾಷನ್ ಡಿಸೈನರ್ ಆಗಬೇಕು ಅಂದರೆ ಸ್ಟಿಚಿಂಗ್ ಮಾತ್ರ ಗೊತ್ತಿದ್ರೆ ಸಾಕಾಗಲ್ಲ. ನೀವು ಯಾವುದಾದ್ರು ನೀವು ನಾಳೆ ಯಾವುದೋ ಡಿಸೈನರ್ ಹತ್ರ ಹೋಗಿ ನೀವು ಕೆಲಸ ಮಾಡ್ತೀರಾ, ಅಥವಾ ನಿಮಗೆ ಒಂದು ಬ್ರ್ಯಾಂಡಲ್ಲಿ ಹೋಗಿ ಕೆಲಸ ಮಾಡ್ತೀರಾ ಅನ್ನೋದಾದರೆ ನಿಮ್ಗೆ ಸ್ಟಿಚಿಂಗ್ ಬರುತ್ತಾ ಅಂತ ಅವ್ರು ಕೇಳೋದೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಸ್ಟಿಚಿಂಗ್ ಮಾಡೋರು ಯಾರು ಅಂತ ಹೇಳಿದ್ರೆ ಟೇಲರ್ಸ್. ಓಕೆ, ನಾಳೆ ನೀವು ಏನಾದ್ರು ಫ್ಯಾಷನ್ ಡಿಸೈನರ್ ಆಗ್ತೀರಾ ಅಂದರೆ ನೀವು ತುಂಬ ಜನ ಟೇಲರ್ಸ್ನ ಹೈಯರ್ ಮಾಡಿ ಇಟ್ಕೊಳ್ತೀರಾ ನಿಮ್ಮ ಬೊಟಿಕಲ್ಲಿ ಅಥವಾ ನಿಮ್ಮ ಬ್ರ್ಯಾಂಡಲ್ಲಿ. ಓಕೆ, ಸೊ ನೀವು ಸ್ಟಿಚಿಂಗ್ ಮಾಡೋದ್ರಿಂದ ನೀವು ಫ್ಯಾಷನ್ ಡಿಸೈನರ್ಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಫ್ಯಾಷನ್ ಡಿಸೈನರ್ಸ್ ಆಗಬೇಕು ಅಂತ ಹೇಳಿದ್ರೆ ಒಂದು ಹೊಸ ಡಿಸೈನ್ನ ಕ್ರಿಯೇಟ್ ಮಾಡುವಂತಹ ಕೇಪಬಿಲಿಟಿ ಇರಬೇಕು. ಓಕೆ, ಕ್ರಿಯೇಟಿವ್ ಮೈಂಡ್ ಸೆಟ್ ಇರಬೇಕು. ನೀವು ಕ್ರಿಯೇಟಿವ್ ಆಗಿ ಏನೇನು ಡಿಸೈನ್ ಮಾಡ್ತೀರಾ ಅದನ್ನು ನೀವು ಜನಗಳ ಮುಂದೆ ಪ್ರೆಸೆಂಟ್ ಮಾಡ್ತಿರ್ತೀರ. ಓಕೆನಾ? ನೀವು ನೋಡಿರ್ತೀರಲ್ವ, ಬಿಗ್ ಬಾಸ್ ಶೋ ಅಂತ ಅಲ್ಲ, ಅವೆಲ್ಲ ಯಾರು ಟೈಲರ್ ಮಾಡಿರುವಂತಹ ಔಟ್ಫಿಟ್ಗಳಲ್ಲ, ಅವೆಲ್ಲ ಡಿಸೈನರ್ಸ್ ಮಾಡಿರುವಂತಹ ಔಟ್ಫಿಟ್. ಅವರ ಬಾಡಿ ಟೈಪ್ಗೆ, ಅವರ ಸ್ಕಿನ್ ಟೋನ್ಗೆ ಯಾವ ಕಲರ್ ಸೂಟ್ ಆಗುತ್ತೆ, ಯಾವ ಫ್ಯಾಬ್ರಿಕ್ ಸೂಟ್ ಆಗುತ್ತೆ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಡಿಸೈನ್ ಮಾಡಿರ್ತಾರೆ. ಪ್ರತಿಯೊಂದು ಸೆಲೆಬ್ರಿಟಿಗಳಿಗಾಗಿರ್ಬೋದು ಅಥವಾ ಯಾವುದಾದ್ರು ಈವೆಂಟ್ಗಾಗಿರೋ ಡಿಸೈನರ್ಸ್ನ ಚೂಸ್ ಮಾಡಿದ್ರೆ ಅವರು ನಿಮ್ಮನ್ನು ತಲೆಯಲ್ಲಿ ಇಟ್ಕೊಂಡು ಅದನ್ನು ಕ್ರಿಯೇಟ್ ಮಾಡ್ತಾರೆ. ಟೇಲರ್ಸ್ ಏನು ಮಾಡ್ತಾರೆ, ನೀವು ಕೊಡೋ ಬಟ್ಟೆನ ಇಸ್ಕೊತಾರೆ, ನೀವು ಹೇಳೋ ಡಿಸೈನ್ನ ಸ್ಟಿಚ್ ಮಾಡಿ ಕೊಡ್ತಾರೆ. ಅದು ನಿಮ್ಗೆ ಸೂಟ್ ಆಗಲ್ಲ, ಕೆಲವೊಬ್ಬರಿಗೆ ಅದು ಕಲರೇ ಮ್ಯಾಚ್ ಆಗಲ್ಲ. ಸೊ ಇದನ್ನೆಲ್ಲ ಸಜೆಷನ್ಸ್ ಕೊಡೋದು ಯಾರು ಗೊತ್ತಾ? ಫ್ಯಾಷನ್ ಡಿಸೈನರ್ಸ್. ಸೊ ನಿಮ್ಗೆ ಏನೇನು ನಾಲೆಡ್ಜ್ ಇರಬೇಕು ಒಂದು ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ಹೇಳಿದ್ರೆ, ನೀವು ಮೊದಲನೇದಾಗಿ ಫ್ಯಾಷನ್ ಡಿಸೈನಿಂಗಲ್ಲಿ ಏನೇನು ಕಲಿತೀರಾ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಾನು ಬೇರೆ ಯಾರು ಕಂಪೇರ್ ಮಾಡಿ ಹೇಳಲ್ಲ. ನಾನು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಏನೇನು ಹೇಳ್ಕೊಡ್ತೀವಿ ನಮ್ಮ ಸ್ಟೂಡೆಂಟ್ಸಿಗೆ ಒಂದು ಫ್ಯಾಷನ್ ಡಿಸೈನರ್ ಆಗಬೇಕು ಅಂದರೆ ಅದನ್ನೇ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆ, ಒಬ್ಬರು ಫ್ಯಾಷನ್ ಡಿಸೈನರ್ ಆಗಬೇಕು ಅಂದರೆ ಮೇಯ್ನಾಗಿ ನಿಮಗೆ ಸ್ಕೆಚಿಂಗ್ ಬರಬೇಕು, ಫ್ಯಾಷನ್ ಸ್ಕೆಚಸ್ ಬರಬೇಕು. ಓಕೆ, ಫ್ಯಾಷನ್ ಸ್ಕೆಚಸ್ ಅಂದರೆ ನಮ್ಮ ಫ್ಯಾಷನ್ ಟರ್ಮ್ಸಲ್ಲಿ ನಾವು ಅದನ್ನು ಫ್ಯಾಷನ್ ಇಲಸ್ಟ್ರೇಷನ್ ಅಂತ ಹೇಳ್ತೀವಿ. ಹಾಗಂದರೆ ಏನಂತ ಹೇಳಿದ್ರೆ, ನಿಮ್ಮ ಮೈಂಡ್ ಸೆಟ್ಟಲ್ಲಿ ನಿಮಗೆ ಒಂದು ಹೊಸ ಕ್ರಿಯೇಟಿವ್ ಥಾಟ್ ಬಂದಿರುತ್ತೆ. ನನ್ನ ಡ್ರೆಸ್ ಡಿಸೈನ್ ಈ ಥರ ಮಾಡಬೇಕು, ಅವರಿಗೆ ಈ ಥರ ಡಿಸೈನ್ ಮಾಡಿಕೊಡ್ಬೇಕು, ಈ ಕಲರ್ಸಲ್ಲಿ ಮಾಡಿಕೊಡ್ಬೇಕು, ಈ ಥರ ಎಂಬ್ರಾಯ್ಡ್ರಿ ಮಾಡಬೇಕು, ಅಥವಾ ಈ ಥರ ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಿಕೊಡ್ಬೋದು. ಇವೆಲ್ಲ ನಿಮ್ಮ ತಲೆಯಲ್ಲಿರುತ್ತೆ. ಅದನ್ನು ನೀವು ಒಬ್ಬರು ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ವರ್ಡ್ ಆಫ್ ಮೌತಲ್ಲಿ ಹೇಳೋಕ್ಕಾಗಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನೀವು ಯಾವ್ದಾದ್ರು ಒಂದು ಬಟ್ಟೆ ಅಂಗಡಿಗೆ ಹೋಗಿ ನೀವು ಯಾವ್ದಾದ್ರು ಒಂದು ಡ್ರೆಸ್ ತಗೊಳ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಅದ್ರ ಜೊತೆ ಕ್ಯಾಟಲಾಗ್ ಕೊಡ್ತಾರೆ. ಏನೇ ಕ್ಯಾಟಲಾಗ್ ಕೊಡ್ತಾರೆ ಅಂತ ಹೇಳಿದ್ರೆ, ನೀವು ಆ ಬಟ್ಟೆನ ಹಾಕೊಂಡಾಗ ನಿಮ್ಮ ಮೇಲೆ ಆ ಬಟ್ಟೆ ಯಾವ ಥರ ಕಾಣಿಸುತ್ತೆ, ಅದು ಡಿಸೈನ್ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನ ನಿಮಗೊಂದು ಎಕ್ಸಾಂಪಲ್ ಆಗಿ ಅವರು ತೋರಿಸ್ಕೊಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಆ ಕ್ಯಾಟಲಾಗ್ಸ್ನ ನಾವು ಪ್ರತಿಯೊಂದನ್ನು ನೀವು ಡಿಸೈನ್ ಮಾಡೋಕ್ಕೆ ಮುಂಚೆನೇ ಅದನ್ನು ಕ್ಯಾಟಲಾಗ್ ಮಾಡಿ ಆದಮೇಲೆ ಫೋಟೋ ತೆಗೆದು ತೋರ್ಸೋಕ್ಕಾಗೋದಿಲ್ಲ. ಸೊ ನಾವು ಅದನ್ನ ಏನು ಮಾಡ್ತೀವಿ, ಅದನ್ನು ಸ್ಕೆಚಸ್ ಮುಖಾಂತರ ಅಥವಾ ಡ್ರಾಯಿಂಗ್ ಮುಖಾಂತರ ಅವ್ರಿಗೆ ಬರೆದನ್ನು ತೋರಿಸ್ತೀವಿ ಜನಗಳಿಗೆ. ನಿಮ್ಮ ಡಿಸೈನು ನಾನು ಈ ಥರ ಕ್ರಿಯೇಟ್ ಮಾಡಿ ಕೊಡ್ತೀನಿ ಅಂತ ನೀವು ಅದರಲ್ಲಿ ಡ್ರಾಯಿಂಗ್ ಮಾಡಿ ತೋರಿಸ್ತೀರಾ. ಅದು ನಿಮ್ಮ ಫ್ಯಾಷನ್ ಸ್ಕೆಚಸ್ ಆಗಿರುತ್ತೆ. ಯಾವುದೇ ಜನಗಳಿಗೆ ಇಂಪ್ರೆಸ್ ಆದರೆ ಮಾತ್ರ ನಿಮಗೆ ಡಿಸೈನ್ ಮಾಡೋಕ್ಕೆ ಮುಂದೆ ಸಾಧ್ಯ. ಓಕೆನಾ? ಸೊ ನಿಮಗೆ ಫ್ಯಾಷನ್ ಸ್ಕೆಚಸ್ ಮಾಡುವಂತಹ ಕೇಪಬಿಲಿಟಿ ಇರಬೇಕು. ನೀವು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಬೇಸಿಕ್ಸಿಂದ ನಿಮ್ಮೊಂದು ಪೆನ್ಸಿಲ್ ಹಿಡಿಯೋಕ್ಕೂ ಬರೋದಿಲ್ಲ, ನಮಗೆ ಲೈನ್ ಹಿಡಿಯೋಕ್ಕೂ ಬರೋದಿಲ್ಲ, ಏನು ಡ್ರಾಯಿಂಗ್ ಬಗ್ಗೆ ಬೇಸಿಕ್ಸ್ ಐಡಿಯಾನೇ ಇಲ್ಲ ಅಂತ ಅಂದ್ರೂ ಅಂಥವ್ರ
ನಾವು ಫ್ಯಾಷನ್ ಸ್ಕೆಚಸ್ನ ಪ್ರೋ ಲೆವೆಲ್ಗೆ ಮಾಡೋದು ಹೇಗೆ ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ. ಸೊ ಫ್ಯಾಷನ್ ಡಿಸೈನಿಂಗಲ್ಲಿ ಫಸ್ಟ್ ಲೆವೆಲ್ ನೀವು ಸ್ಕೆಚಿಂಗ್ ಮಾಡಬೇಕಾಗುತ್ತೆ. ಇದು ಮ್ಯಾಂಡೇಟ್ರಿನ ಖಂಡಿತವಾಗ್ಲೂ ಮ್ಯಾಂಡೇಟ್ರಿ ಆಗುತ್ತೆ. ಅಂದರೆ ನಿಮ್ಮ ಐಡಿಯಾಸ್ನ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಅಲ್ವಾ? ನೀವು ಯಾರ್ದೋ ಒಂದು ಡಿಸೈನ್ನ ಕಾಪಿ ಮಾಡೋದಿದ್ರೆ ಬೇರೆಯವ್ರ ಫೋಟೋನ ತೋರಿಸ್ತೀರಾ. ನಿಮ್ಮ ಡಿಸೈನ್ನ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಹೇಗೆ ನೀವು ಅದನ್ನು ಕಮ್ಯುನಿಕೇಟ್ ಮಾಡ್ತೀರಾ, ಈ ಡಿಸೈನ್ ಈ ಥರ ಇರುತ್ತೆ ಅಂತ. ಪ್ರತಿಯೊಬ್ಬರಿಗೂ ನೀವು ಹೇಳೋ ವರ್ಡ್ಸ್ನ ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿ ಇರೋದಿಲ್ಲ ಅಲ್ವಾ? ಅದಕ್ಕೆ ನಾವು ಡ್ರಾಯಿಂಗ್ ಮುಖಾಂತರನೇ ತೋರಿಸ್ಬೇಕಾಗತ್ತೆ. ಸೊ ಫ್ಯಾಷನ್ ಇಲುಸ್ಟ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ದಕ್ಷ ಇನ್ಸ್ಟಿಟ್ಯೂಟಲ್ಲೂ ಅದೇ ಫಸ್ಟ್ ಟಾಪಿಕ್ ಆಗಿರುತ್ತೆ. ಅದ್ರ ಜೊತೆಗೆ ಫ್ಯಾಷನ್ ಅಂದರೆ ಏನು, ಫ್ಯಾಷನ್ ಡಿಸೈನಿಂಗ್ ಅಂದರೆ ಏನು, ನಿಮಗೆ ಜಾಬ್ ಆಪರ್ಚುನಿಟೀಸ್ ಏನೇನಿರುತ್ತೆ, ಅಥವಾ ನಿಮ್ಮದೇ ಒಂದು ಹೊಸ ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ನಿಮ್ಮ ಬೊಟಿಕ್ನ ಸೆಟಪ್ ಮಾಡಬೇಕು, ಇವೆಲ್ಲನೂ ನಾವು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ನಾವು ಮುಂದಿನ ಟಾಪಿಕ್ ಏನು ಹೇಳಬೇಕು ಅಂತ ಹೇಳಿದ್ರೆ ಫ್ಯಾಷನ್ ಡೆವಲಪ್ಮೆಂಟ್. ಓಕೆ, ನೀವು ಇಲಿಸ್ಟ್ರೇಷನ್ ಮಾಡೋದು ಕಲ್ತಿದ್ದೀರಾ, ಓಕೆ, ಒಂದು ಕ್ರೋಕಿನ ಮಾಡೋದು ಕಲ್ತಿದ್ದೀರಾ, ಒಂದು ಸ್ಕೆಚ್ನ ಮಾಡೋದು ಕಲ್ತಿದ್ದೀರಾ. ಅದ್ರ ಮೇಲೆ ಡ್ರೆಸ್ಸಸ್ನ ಯಾವ ಥರ ಆ್ಯಡ್ ಆನ್ಸ್ ಮಾಡಬೇಕು, ಅದಕ್ಕೆ ಗ್ಲಿಟರ್ ಎಫೆಕ್ಟ್ ಯಾವ ಥರ ಕೊಡಬೇಕು, ಇವಾಗ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಟೆಕ್ಸ್ಚರ್ಸ್ ಎಲ್ಲ ಇರುತ್ತಲ್ವ, ಆ ಫ್ಯಾಬ್ರಿಕ್ ಟೆಕ್ಸ್ಚರ್ಸ್ನೆಲ್ಲ ಯಾವ ಥರ ಡ್ರಾ ಮಾಡಬೇಕು, ಲೈಕ್ ಒಂದು ಶಿಫಾನ್ ಲೇಯರ್ ಆದರೆ ಯಾವ ಥರ ತೋರಿಸ್ಬೇಕು, ಟ್ರಾನ್ಸ್ಪರೆಂಟ್ ಬಟ್ಟೆಯಲ್ಲಿ ಯಾವ ಥರ ತೋರಿಸ್ಬೇಕು, ಗ್ಲಾಸಿ ಫ್ಯಾಬ್ರಿಕ್ ಇತ್ತು ಅಂದರೆ ಯಾವ ಥರ ತೋರಿಸ್ಬೇಕು, ಅಥವಾ ಸ್ಕಿನ್ ಟೋನ ಯಾವ ಥರ ನಾವು ಅದರಲ್ಲಿ ಡ್ರಾ ಮಾಡಬೇಕು, ಅದನ್ನೆಲ್ಲವೂ ನಾವು ಫ್ಯಾಷನಲ್ಲಿ ಡೆವಲಪ್ ಮಾಡ್ತಾ ಹೋಗ್ತೀವಿ. ಓಕೆ, ನಾವು ನೆಕ್ಸ್ಟ್ ಟಾಪಿಕಲ್ಲಿ ಫ್ಯಾಷನ್ ಡೆವಲಪ್ಮೆಂಟ್ ಅನ್ನೋದನ್ನು ಹೇಳ್ಕೊಡ್ತಾ ಇರ್ತೀವಿ. ಅದರ ನೆಕ್ಸ್ಟ್ ಟಾಪಿಕ್ ಬಂದು ನಾವು ಟೆಕ್ಸ್ಟೈಲ್ ಸೈನ್ಸ್. ಅಂದರೆ ನಿಮಗೆ ಫ್ಯಾಬ್ರಿಕ್ ನಾಲೆಜ್ ಇರಬೇಕು. ನೀವು ಒಬ್ಬರು ಡಿಸೈನರ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಮೇಯ್ನಾಗಿ ಒಂದು ಫ್ಯಾಬ್ರಿಕ್ ನಾಲೆಜ್ ಇರಬೇಕು. ಟಚ್ ಆ್ಯಂಡ್ ಫೀಲ್ ಮಾಡ್ತಿದ್ದಂಗೆ ಅದು ಏನು ಫ್ಯಾಬ್ರಿಕ್ ಅಂತ ಕಂಡುಹಿಡಿಯುವಂಥ ಕೇಪಬಿಲಿಟಿ ಇರಬೇಕು. ಇವಾಗ ಟಚ್ ಮಾಡ್ತಿದ್ದಂಗೆ ಎಷ್ಟೋ ಜನಕ್ಕೆ ಕಾಟನ್ಗೆ ಲೆನಿನ್ಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ, ಅಥವಾ ಶಿಫಾನ್ ಜಾರ್ಜೆಟ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ, ಏನು ಒಂದೇ ಥರ ಇದೆ ಅಂತ ಫೀಲ್ ಆಗುತ್ತೆ. ಎಷ್ಟು ವೆರೈಟೀಸ್ ಆಫ್ ಕಾಟನ್ ಇದೆ ಗೊತ್ತಾ? ಎಲ್ಲ ಕಾಟನ್ನು ಐಡೆಂಟಿಫೈ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ? ಎಸ್, ನೀವೆಲ್ಲ ಡಿಸೈನರ್ ಆಗೋದಿದ್ರೆ ನೀವು ಇವೆಲ್ಲವೂ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ನಾವು ನಿಮ್ಮನ್ನು ಟೆಕ್ಸ್ಟೈಲ್ ಸೈನ್ಸ್ ಟಾಪಿಕಲ್ಲಿ ನಿಮ್ಮನ್ನ ಮಾರ್ಕೆಟ್ ವಿಸಿಟಿಗೆ ಕರ್ಕೊಂಡು ಹೋಗಿ ನಿಮಗೆ ಪ್ರತಿಯೊಂದು ಫ್ಯಾಬ್ರಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಟಚ್ ಆ್ಯಂಡ್ ಫೀಲ್ ಮಾಡ್ತಿದ್ದಂಗೆ ನೀವು ಒಂದು ಫ್ಯಾಬ್ರಿಕ್ನ ಐಡೆಂಟಿಫೈ ಮಾಡೋ ಕೇಪಬಿಲಿಟಿನ ಬೆಳೆಸುವಂತಹ ಪ್ರಯತ್ನ ನಾವು ಮಾಡ್ತೀವಿ. ಓಕೆ, ಸೊ ಏನಕ್ಕೆ ಫ್ಯಾಬ್ರಿಕ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದರೆ, ನೀವು ಒಬ್ಬರು ಬಾಡಿ ಟೈಪ್ ಮೇಲೆ ನೀವು ಒಂದು ಫ್ಯಾಬ್ರಿಕ್ನ ಚೂಸ್ ಮಾಡಬೇಕಾಗತ್ತೆ. ಇವರು ದಪ್ಪ ಇದ್ದರೆ ಏನೇನು ಫ್ಯಾಬ್ರಿಕ್ಸ್ ಯೂಸ್ ಮಾಡಬೇಕು, ಸಣ್ಣ ಇರೋರಿಗೆ ಏನೇನು ಫ್ಯಾಬ್ರಿಕ್ಸ್ ಮಾಡಬೇಕು, ಏನೇನು ಯೂಸ್ ಮಾಡಬೇಕು, ಅಥವಾ ಅದ್ಮೇಲೆ ಯಾವ ಥರ ಪ್ಯಾಟರ್ನ್ಸ್ ಇರಬೇಕು, ಏನೇನು ಪ್ರಿಂಟ್ಸ್ ಇದ್ದರೆ ಅವರು ಉದ್ದ ಕಾಣಿಸ್ತಾರೆ ಅಥವಾ ಸಣ್ಣ ಕಾಣಿಸ್ತಾರೆ, ಈ ಮ್ಯಾಜಿಕ್ ಎಲ್ಲ ಮಾಡೋಕ್ಕೆ ಸಾಧ್ಯ ಇರೋದು ನಿಮ್ಮ ಕೈಯಲ್ಲಿ. ಸೊ ಒಂದು ಡಿಸೈನರ್ ಆಗಿ ನಿಮಗೆ ಫ್ಯಾಬ್ರಿಕ್ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಫ್ಯಾಬ್ರಿಕ್ ಈ ಥರ ಸ್ಟಿಚ್ ಮಾಡಿದ್ರೆ ಈ ಥರ ಡಿಸೈನ್ ಬರುತ್ತೆ ಅನ್ನೋ ಕಾನ್ಸೆಪ್ಟು ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ. ಅಥವಾ ಫಾರ್ ಎಕ್ಸಾಂಪಲ್ ನೀವು ಹೇಳಬೇಕು ಅಂತ ಹೇಳಿದ್ರೆ ಸಿಲ್ಕ್ ಹೇಗೆ ಬಂತು, ಹೇಗೆ ಪ್ರೊಡ್ಯೂಸ್ ಆಯಿತು, ಅದನ್ನು ಹೇಗೆ ವೀವಿಂಗ್ ಮಾಡ್ತಾರೆ, ಹೇಗೆ ಅದನ್ನು ನೇಯ್ತಾರೆ ಬಟ್ಟೆಗಳನ್ನ, ಇದು ಕಂಪ್ಲೀಟ್ ನಾಲೆಜು ನಾವು ನಿಮಗೆ ಕೊಡ್ತೀವಿ. ನಿಮ್ಗೆ ಆದ ಜನಗಳಿಂದೆಲ್ಲ ನಿಮ್ಮ ಸ್ಟೂಡೆಂಟ್ಸ್ನೆಲ್ಲ ನಾವು ಇವನ್ ಇಂಡಸ್ಟ್ರಿಗೆ ಸಹ ಕರ್ಕೊಂಡೋಗಿ ನಿಮ್ಗೆ ಇಂಡಸ್ಟ್ರಿ ವಿಸಿಟ್ ಸಹ ಮಾಡುವಂತಹ ಪ್ರಯತ್ನಗಳನ್ನ ನಾವೇ ಮಾಡ್ತೀವಿ. ಸೊ ಫ್ಯಾಬ್ರಿಕ್ ನಾಲೆಜ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಫ್ಯಾಷನ್ ಡಿಸೈನರ್ಗೆ. ಓಕೆ, ಸೊ ಇದ್ರ ಜೊತೆಗೆ ಫ್ಯಾಷನ್ ಹಿಸ್ಟ್ರಿ ಅಂದರೆ ಮುಂಚೆ ನಮ್ಮ ಫ್ಯಾಷನ್ ಹೇಗಿತ್ತು ಅಂದರೆ ನಮ್ಮ ತಂದೆ ತಾಯಿಗಳಿರ್ಬೋದು, ಅಜ್ಜಿ ತಾತ ಇರ್ಬೋದು, ಇನ್ನೂ ಹಿಂದೆ ಹೋಗ್ತಾ ಆನ್ಸೆಸ್ಟರ್ಸ್ ಹೋಗ್ತಾರೆ, ನಮ್ಮ ರಾಜಾರಾಣಿಗಳ ಕಾಲದಲ್ಲಿ ಹೇಗಿತ್ತು ಫ್ಯಾಷನ್ನು, ಯಾಕೆಂದರೆ ಹಿಸ್ಟ್ರಿ ರಿಪೀಟ್ ಆಗ್ತಾ ಇರುತ್ತಲ್ವ. ಸೊ ನಿಮಗೆ ಹಿಸ್ಟ್ರಿ ಬಗ್ಗೆ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬರೀ ನಮ್ಮ ದೇಶದ ಅಲ್ಲ, ಈಜಿಪ್ಟ್ ಕಂಟ್ರೀಸಲ್ಲಿ ಯಾವುದಿತ್ತು, ಫ್ರಾನ್ಸಲ್ಲಿ ಹೇಗಿತ್ತು, ಅವೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಅವರ ಹಿಸ್ಟ್ರಿ ಹೇಗಿತ್ತು, ಅವ್ರ ಫ್ಯಾಷನ್ ಸೆನ್ಸ್ ಹೇಗಿತ್ತು, ಅವನ್ನೆಲ್ಲನೂ ನಿಮಗೆ ಅವ್ರ ಫ್ಯಾಷನ್ ಹೇಗೆ ಕ್ರಿಯೇಟ್ ಆಯಿತು ಅವೆಲ್ಲ ಬೇಸಿಕ್ಕಾಗಿ ನಿಮಗೆ ಹಿಸ್ಟ್ರಿ ಗೊತ್ತಿರಬೇಕಾಗತ್ತೆ ಒಂದು ಫ್ಯಾಷನ್ ಬಗ್ಗೆ. ಸೊ ಅದನ್ನೇ ಒಂದು ಟಾಪಿಕ್ ಅಂತ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ನಾವು. ಫ್ಯಾಷನ್ ಹಿಸ್ಟ್ರಿಯಲ್ಲಿ ನೀವು ಇದ್ರ ಬಗ್ಗೆ ಕಂಪ್ಲೀಟಾಗಿ ಕಲಿತಾ ಹೋಗ್ತೀರಾ ನಮ್ಮ ದಕ್ಷ ಇನ್ಸ್ಟಿಟ್ಯೂಟಲ್ಲಿ. ಓಕೆ, ಇದ್ರ ಜೊತೆಗೆ ಆ್ಯಡ್ವಾನ್ಸ್ ಆಗಿ ನಿಮ್ಮ ಕ್ರಿಯೇಟಿವಿಟಿ ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ನಿಮಗೆ ಎಂಬ್ರಾಯ್ಡ್ರಿಯನ್ನು ಹೇಳ್ಕೊಡ್ತೀವಿ, ಫ್ಯಾಬ್ರಿಕ್ ಪೇಂಟಿಂಗ್ನ ಹೇಳ್ಕೊಡ್ತೀವಿ. ಸೊ ದಟ್ ನೀವು ನಾಳೆಯಾದರೂ ನಿಮ್ಮ ಕಸ್ಟಮರ್ಸ್ಗೆ ಎನ್ಹ್ಯಾನ್ಸ್ಡ್ ಆಗಿ ಒಂದು ಬ್ಯೂಟಿಫುಲ್ ಔಟ್ಫಿಟ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸಹ ಹೇಳ್ಕೊಡ್ತೀವಿ. ಆ್ಯಂಡ್ ನಿಮಗೆ ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಆಗಿ ಫ್ಯಾಷನ್ ಸ್ಟೈಲಿಂಗ್ ಯಾವ ಥರ ಸ್ಟೈಲಿಂಗ್ ಮಾಡಬೇಕು, ಇವಾಗ ನೀವು ನೋಡ್ತಿರ್ತೀರಲ್ಲ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಸುಮ್ಮನೆ ಅವ್ರಿಗೆ ಫ್ಯಾಷನ್ ಸೆನ್ಸ್ ಇದೆ ಅನ್ನೋ ಮಾತ್ರಕ್ಕೆ ಫ್ಯಾಷನ್ ನಾಲೆಜೇ ಇಲ್ಲದೆ ಅವರು ಫ್ಯಾಷನ್ ಸ್ಟೈಲಿಂಗ್ನ ಮಾಡೋದನ್ನು ನಿಮಗೆ ವಿಡಿಯೋ ಮಾಡ್ತಿರ್ತಾರೆ. ಆದರೆ ನೀವು ಪ್ರೊಫೆಷ್ನಲ್ ಆಗಿ ಕಲಿಯೋದ್ರಿಂದ ನಿಮಗೆ ಯಾವ ಥರ ಫ್ಯಾಷನ್ ಸ್ಟೈಲಿಂಗ್ ಮಾಡಬೇಕಾಗುತ್ತೆ, ಒಬ್ಬರು ವಾರ್ಡ್ರೋಬ್ನ ಯಾವ ಥರ ಸೆಟ್ ಮಾಡಬೇಕಾಗುತ್ತೆ, ಯಾವ ಔಟ್ಫಿಟ್ ಜೊತೆಗೆ ಯಾವ್ದು ಮ್ಯಾಚ್ ಆಗುತ್ತೆ, ಒಬ್ಬರನ್ನ ದಪ್ಪ ಕಾಣಿಸೋದಕ್ಕೆ ಯಾವ ಥರ ಮಾಡಬೇಕು, ಒಬ್ಬರು ಸಣ್ಣ ಕಾಣೋದಕ್ಕೆ ಯಾವ ಥರ ಆಗಬೇಕು, ಅವ್ರ ಬಾಡಿ ಟೈಪ್ ಏನಿದೆ, ಅವ್ರ ಸ್ಕಿನ್ ಟೋನಿಗೆ ಅವ್ರ ಔಟ್ಫಿಟ್ ಮ್ಯಾಚ್ ಆಗುತ್ತಾ, ಇವನ್ನೆಲ್ಲನೂ ನಿಮ್ಮ ತಲೆಯಲ್ಲಿ ತುಂಬಿಸೋ ಪ್ರಯತ್ನ ನಾವು ಮಾಡ್ತೀವಿ. ಬಿಕಾಸ್ ಇದನ್ನೆಲ್ಲ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬರು ಫ್ಯಾಷನ್ ಡಿಸೈನರ್ಸ್ಗೆ.
ಇವಾಗ ದಪ್ಪಗಿರೋರಿಗೆ ಇನ್ನೂ ಸ್ವಲ್ಪ ಫ್ಲೋರಲ್ ಆ್ಯಡ್ ಮಾಡಿಸಿ, ನೀವು ತುಂಬ ಫ್ಲೇರ್ಸ್ ಇರೋವಂಥ ಬಟ್ಟೆಗಳು ಕೊಟ್ಟರು, ತುಂಬ ಹೆವಿ ಬಟ್ಟೆಗಳು ಕೊಟ್ಟರು ಅವ್ರು ಇನ್ನೂ ದಪ್ಪ ಕಾಣಿಸ್ತಾರೆ. ಸೊ ನಿಮ್ಮ ಸ್ಟಿಚಿಂಗೇ ಸರಿಗಿಲ್ಲ ಅಂತ ಹೇಳಿ ನಾಳೆ ನಿಮ್ಮ ಹತ್ರ ಡಿಸೈನರ್ಸ್ ಅಂತ ಬರೋದೇ ಇಲ್ಲ ಕ್ಲೈಂಟ್ಸ್. ಸೊ ಅಂಥವರಿಗೋಸ್ಕರ ಯಾರಿಗೆ ಯಾವ ಬಾಡಿ ಟೈಪ್ಗೆ ಯಾವ ಥರ ಫ್ಯಾಬ್ರಿಕ್ಸ್ನ ಚೂಸ್ ಮಾಡಬೇಕಾಗತ್ತೆ, ಏನು ಅವೆಲ್ಲ ನಿಮಗೆ ಸ್ಟೈಲಿಂಗ್ ಯಾವ ಥರ ಮಾಡಬೇಕಾಗುತ್ತೆ, ಅವ್ರಿಗೆ ಇನ್ನೂ ಎಫೆಕ್ಟಿವ್ ಆಗಿ ಅವ್ರ ಬಾಡಿ ಕರ್ವ್ಸ್ನ ಹೀಗೆ ಎನ್ಹಾನ್ಸ್ ಮಾಡಬೇಕು, ಇವನ್ನೆಲ್ಲನೂ ನಾವು ನಮ್ಮ ಫ್ಯಾಷನ್ ಸ್ಟೈಲಿಂಗ್ ಟಾಪಿಕಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಇದ್ರ ಜೊತೆಗೆ ಕಲರ್ ಅನಾಲಿಸಿಸ್ ಇರ್ಬೋದು, ಅವ್ರಿಗೆ ಯಾವ ಕಲರ್ ಸೂಟ್ ಆಗುತ್ತೆ, ಎಲ್ಲರಿಗೂ ಎಲ್ಲ ಕಲರ್ಸು ಸೂಟ್ ಆಗಲ್ಲ. ನಿಮಗೆ ಒಂದೊಂದ್ಸಲ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಒಂದೊಂದು ಔಟ್ಫಿಟ್ಟಲ್ಲಿ ಆ ಡೇ ನಿಮಗೆ ಫುಲ್ ಡಲ್ ಆಗಿರ್ಬೋದು, ಬೋರಿಂಗ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಹೊಸ ಡ್ರೆಸ್, ಒಂದು ಹೊಸ ಕಲರ್ ನಿಮಗೆ ಅವತ್ತು ಡೇ ಫುಲ್ ಜಾಯ್ಫುಲ್ ಆಗಿರ್ಬೋದು. ಹೀಗೆ ಕಲರ್ಸು ಮ್ಯಾಜಿಕ್ ಮಾಡುತ್ತೆ. ಸೊ ಈ ಕಲರ್ ಥಿಯರಿ ನಿಮಗೆ ಗೊತ್ತಿರಬೇಕು. ಒಂದು ಕಲರ್ನ ಹೇಗೆ ಒಬ್ಬರ ಮೇಲೆ ಅನಲೈಸ್ ಮಾಡಬೇಕು, ಎಲ್ಲರೂ ನಮಗೆ ಕಲರ್ ಸೂಟ್ ಆಗುತ್ತಾ, ಕಲರ್ ನಮಗೆ ಡಲ್ ಮಾಡುತ್ತಾ, ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕಂದ್ರೆ ನೀವು ಕಲರ್ ಥಿಯರಿ ಬಗ್ಗೆ ತುಂಬಾ ತಿಳ್ಕೊಳ್ಬೇಕಾಗುತ್ತೆ. ಕಲರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಡಿಸೈನ್ ಮಾಡಬೇಕಾಗುತ್ತೆ. ಯಾವ ಕಲರ್ ಕಾಂಟ್ರಾಸ್ಟ್ ಮೇಲೆ ನೀವು ಕಾಂಬಿನೇಷನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ತಾ ಹೋಗ್ತೀರಾ ನಮ್ಮ ಈ ಟಾಪಿಕಲ್ಲಿ, ಓಕೆನಾ. ಸೊ ಇದು ಅಲ್ಲದೇ ನಿಮಗೆ ನೀವೊಂದು ಬೊಟಿಕ್ನ ಸ್ಟಾರ್ಟ್ ಮಾಡಬೇಕು, ನನ್ನದೇ ಒಂದು ಹೊಸ ಬ್ರ್ಯಾಂಡ್ನ ಸ್ಟಾರ್ಟ್ ಮಾಡಬೇಕು, ನನ್ನದೇ ಒಂದು ಬೊಟಿಕ್ನ ಸ್ಟಾರ್ಟ್ ಮಾಡಬೇಕು, ಆದರೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ, ಎಷ್ಟು ಬಜೆಟ್ ಇರಬೇಕಾಗುತ್ತೆ, ನನ್ನದೊಂದು ಫ್ಯಾಷನ್ ಬೊಟಿಕ್ನ ಸ್ಟಾರ್ಟ್ ಮಾಡಬೇಕಂದ್ರೆ ನನಗೆ ಏನು ಬಜೆಟ್ ಇರಬೇಕಾಗುತ್ತೆ, ಅದಕ್ಕೆ ಯಾವ ಥರ ನನ್ನ ಹೆಸರು ಇರಬೇಕಾಗುತ್ತೆ, ಒಳಗಡೆ ಇಂಟೀರಿಯರ್ಸ್ ಹೇಗಿರಬೇಕು, ಜನಗಳನ್ನ ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು, ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು, ನನ್ನ ಬೊಟಿಕ್ಗೆ ಎಷ್ಟು ಜನ ಕ್ಲೈಂಟ್ಸ್ನ ಯಾವ ಥರ ಅಟ್ರ್ಯಾಕ್ಟ್ ಮಾಡಬೇಕು, ಅವನ್ನೆಲ್ಲನೂ ನಾನು ನಿಮಗೆ ನಿಮ್ಮ ಈ ಬೊಟಿಕ್ ಮ್ಯಾನೇಜ್ಮೆಂಟ್ ಟಾಪಿಕಲ್ಲಿ ಹೇಳ್ಕೊಡ್ತೀವಿ. ಸೊ ನಿಮಗೆ ಫ್ಯಾಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಬೊಟಿಕ್ ಮ್ಯಾನೇಜ್ಮೆಂಟ್ ಒಂದು ಟಾಪಿಕ್ ಆಗಿರುತ್ತೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸಲ್ಲಿ. ಇದರಲ್ಲಿ ನಾವು ನಿಮಗೆ ಹೇಗೆ ನೀವು ಒಂದು ಬೊಟಿಕ್ನ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಒಂದು ಬೊಟಿಕಲ್ಲಿ ಏನೇನು ಇರಬೇಕು, ಯಾರ್ಯಾರು ಕೆಲಸ ಮಾಡಬೇಕು, ನೀವೇ ಬೊಟಿಕ್ ಓನರ್ ಆಗಿ ನೀವು ಸ್ಟಿಚಿಂಗ್ ಮಾಡ್ಬೋದಾ, ಇದನ್ನೆಲ್ಲ ನಿಮಗೆ ಡೌಟ್ಸ್ನ ನಾವು ಕ್ಲಾರಿಫೈ ಮಾಡ್ತೀವಿ. ಸೊ ನೀವು ಎಷ್ಟು ಜನ ಟೈಲರ್ಸ್ನ ಹೈರ್ ಮಾಡಬೇಕಾಗುತ್ತೆ, ಮಾಸ್ಟರ್ ಬೇಕಾಗುತ್ತೆ ನಿಮ್ಮ ಬೊಟಿಕ್ಗೆ, ಇಂಟೀರಿಯರ್ಸ್ ಯಾವ ಥರ ಸೆಟಪ್ ಮಾಡಬೇಕು, ಯಾವ ಥರ ಮಿಷಿನ್ಸ್ ತೊಗೋಬೇಕು, ನನ್ನ ಬೊಟಿಕ್ಗಾದರೆ ನಾನು ಈ ಮಿಷಿನ್ ತೊಗೋಬೇಕು. ಸೊ ಈ ನಾಲೆಡ್ಜ್ನೆಲ್ಲನೂ ನಾವು ನಿಮಗೆ ಈ ಬೊಟಿಕ್ ಮ್ಯಾನೇಜ್ಮೆಂಟ್ ಟಾಪಿಕಲ್ಲಿ ಕೊಡ್ತೀವಿ. ಇದಲ್ಲದೆ ನಿಮಗೆ ಒಂದು ಪೋರ್ಟ್ಫೋಲಿಯೋ ಸಹ, ನಾಳೆ ನೀವು ಏನಾದ್ರು ಒಂದು ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ನೋಡಿದ ತಕ್ಷಣ ನೀವೇನು ಅಂತ ಜಡ್ಜ್ ಮಾಡ್ತಾರೆ, ಇಟ್ ಆ್ಯಕ್ಟ್ಸ್ ಲೈಕ್ ಅ ರೆಸ್ಯೂಮೆ, ನಿಮ್ಮ ರೆಸ್ಯೂಮೆ ಥರ ಆ್ಯಕ್ಟ್ ಮಾಡುತ್ತೆ ನೀವು ಒಂದು ಪೋರ್ಟ್ಫೋಲಿಯೋ. ನಿಮ್ಮ ಟ್ಯಾಲೆಂಟ್ ಏನಿದೆ, ನಿಮ್ಮ ಕ್ರಿಯೇಟಿವಿಟಿ ಏನಿದೆ, ನಿಮ್ಮ ಒಂದು ಪೋರ್ಟ್ಫೋಲಿಯೋ ನೋಡ್ತಿದ್ದಂಗೆ ಇಂಟರ್ವ್ಯೂವಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಮ ಕ್ರಿಯೇಟಿವಿಟಿ ಎಷ್ಟಿದೆ ಅಂತ ಹೇಳಿ. ಸೊ ಆ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡೋದು ಹೇಗೆ, ಅವನ್ನೆಲ್ಲನೂ ನಾವು ನಮ್ಮ ದಕ್ಷ ಇನ್ಸ್ಟಿಟ್ಯೂಟಲ್ಲಿ ಹೇಳ್ಕೊಡ್ತೀವಿ. ಸೊ ಇವನ್ನೆಲ್ಲ ನೀವು ಕಲೀಲೇಬೇಕಾಗುತ್ತೆ. ಇವೆಲ್ಲ ನಿಮಗೆ ಒಂದು ಡಿಸೈನರ್ ಆಗಬೇಕು ಅಂತ ಹೇಳಿದ್ರೆ ಇವೆಲ್ಲನೂ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ನೀವೇನಾದರೂ ನಿಮ್ಮದೇ ಸ್ವಂತ ಬೊಟಿಕ್ ಓಪನ್ ಮಾಡಿದರೂ ಸಹ ನಿಮ್ಮ ಪೋರ್ಟ್ಫೋಲಿಯೋ ನೋಡಿದ ತಕ್ಷಣ ಜನಗಳಿಗೆ ಯಾವ ಥರ ನೀವು ಡಿಸೈನ್ ಮಾಡ್ತೀರಾ ಅನ್ನೋ ಒಂದು ಒಳ್ಳೆ ಎಕ್ಸಾಂಪಲ್ನ ನೀವು ಸೆಟ್ ಮಾಡಿ ಕೊಡ್ತೀರಾ. ಸೊ ಇದ್ರ ಜೊತೆಗೆ ನಿಮಗೆ ಪ್ಯಾಟರ್ನ್ ಮೇಕಿಂಗ್ ಅಂದರೆ ಏನು, ಪ್ಯಾಟರ್ನ್ಸ್ ಅಂದರೆ ಏನು ಅಂತ ಹೇಳಿದ್ರೆ ಸ್ಟಿಚಿಂಗ್ ಮಾಡೋಕ್ಕೆ ಮುಂಚೆ ಇವಾಗ ಎಷ್ಟೋ ಜನ ಏನು ಮಾಡ್ತಾರೆ, ಟೈಲರ್ಸ್ಗಳು ನೀವು ಬಟ್ಟೆ ಕೊಡ್ತಿದ್ದಂಗೆ ಅದನ್ನು ಚಾಪೀಸಲ್ಲಿ ಮಾರ್ಕ್ ಮಾಡ್ತಾರೆ, ಕಟ್ ಮಾಡ್ತಾರೆ, ಅದನ್ನು ಸ್ಟಿಚ್ ಮಾಡ್ತಾರೆ. ಆದರೆ ನಿಮ್ಮ ಕಡೆ ಏನಾಗುತ್ತೆ, ಏನೋ ಮಿಸ್ಟೇಕ್ಸ್ ಆಗಿರ್ಬೋದು, ಅಥವಾ ಫ್ಯಾಬ್ರಿಕಲ್ಲಿ ಏನೋ ವೇರಿಯೇಷನ್ ಆಗಿರ್ಬೋದು, ಎಲ್ಲೋ ಕಟ್ ಆಗಿರ್ಬೋದು. ಸೊ ಅಂಥ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಫಸ್ಟು ಪೇಪರ್ ಪ್ಯಾಟರ್ನ್ಸ್ನ ಮಾಡ್ತೀವಿ. ನಿಮ್ಮ ಕ್ಲೈಂಟ್ಸ್ಗೂ ಒಂದು ಪೇಪರ್ ಪ್ಯಾಟರ್ನ್ಸ್ನ ಮಾಡಿ ಆ ಪೇಪರ್ ಪ್ಯಾಟರ್ನ್ಸ್ನ ಇಟ್ಟು ನಾವು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ತೀವಿ. ಸೊ ದಟ್ ನಾವು ಅಲ್ಲಿ ಏನೇ ಮಿಸ್ಟೇಕ್ಸ್ ಆದರೂ ನಮ್ಮದೆಲ್ಲ ಪೇಪರಲ್ಲೇ ವೇಸ್ಟ್ ಆಗಿರುತ್ತೆ ಹೊರತು ಬಟ್ಟೆ ವೇಸ್ಟ್ ಆಗಲ್ಲ, ನಿಮ್ಮ ಕ್ಲೈಂಟ್ಸ್ ಬಟ್ಟೆ ಸೇಫ್ ಆಗಿರುತ್ತೆ. ಅದೊಂದೇ ಇಂಟೆನ್ಷನ್ಸಿಂದ ನಾವು ಫಸ್ಟು ನಿಮ್ಮ ಪೇಪರ್ ಪ್ಯಾಟರ್ನ್ಸ್ ಮೇಲೆ ನಿಮಗೆ ಪ್ಯಾಟರ್ನ್ ಮಾಡಿಸಿ ಅದು ಕರೆಕ್ಟಾಗಿದೆ, ಮೆಷರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಆದಮೇಲೆ ನಾವು ನಿಮಗೆ ಸ್ಟಿಚಿಂಗ್ನ ಹೇಳ್ಕೊಡ್ತೀವಿ. ಸ್ಟಿಚಿಂಗಲ್ಲೂ ಸಹ ನಿಮಗೆ ಬೇಸಿಕ್ಸಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ. ಯಾಕೆ ಅಂತ ನಾವೇನು ಸ್ಟಿಚಿಂಗ್ ಆಗ ನೀವು ಹೇಳಿದ್ರಲ್ಲ, ಸ್ಟಿಚಿಂಗ್ ಅವಶ್ಯಕತೆ ಇಲ್ಲ, ಯಾರೂ ಕೇಳೋದಿಲ್ಲ, ನಾವು ಡಿಸೈನರ್ ಆದರೆ ನಾವು ಸ್ಟಿಚಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದ್ರಲ್ಲ, ಮತ್ತು ನಾವು ಸ್ಟಿಚಿಂಗ್ ಏನು ಕಲಿಯಬೇಕು ಅನ್ನೋದಾದರೆ ನೀವು ನಾಳೆ ಏನಾದರೂ ಟೈಲರ್ನ ಹೈರ್ ಮಾಡ್ತೀರಾ, ಇಬ್ಬರು ಮಾಸ್ಟರ್ನ ಹೈರ್ ಮಾಡ್ತೀರಾ, ಅವ್ರ ಕೆಲಸ ಕರೆಕ್ಟಾಗಿ ಮಾಡ್ತಿದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಿಮಗೆ ಬೇಸಿಕ್ ಸ್ಟಿಚಿಂಗ್ ನಾಲೆಜ್ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ನಿಮಗೆ ಸ್ಟಿಚಿಂಗ್ನ ಹೇಳ್ಕೊಡ್ತಾ ಇದ್ದೀವಿ. ನಿಮಗೆ ಬ್ಯೂಟಿಫುಲ್ ಪ್ಯಾಟರ್ನ್ಸ್ ಎಲ್ಲ ನಾವು ಹೇಳ್ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಬೇಸಿಕ್ಕಾಗಿ ಒಂದು ಸ್ಟಿಚಿಂಗ್ ಹೇಗೆ ಮಾಡಬೇಕು, ಒಂದು ಕುರ್ತಿ ಅಂತ ಆಗಿರ್ಬೋದು, ಒಂದು ಪ್ಯಾಂಟ್ ಅಂತ ಆಗಿರ್ಬೋದು, ಅಥವಾ ಒಂದು ಗೌನ್ ಆಗಿರ್ಬೋದು, ಸೊ ಏನೇ ನೀವು ಒಂದು ಬ್ಲೌಸ್ ಆಗಿರ್ಬೋದು, ಏನೇನು ನೀವು ಡ್ರೆಸ್ಸಸ್ನ ನೀವು ತಿಳ್ಕೊಂಡಿರ್ಬೇಕು, ಏನೇ ಸ್ಟಿಚಿಂಗ್ ಮಾಡೋ ಕೇಪಬಿಲಿಟಿ ನಿಮಗೆ ಇರಬೇಕು, ಆ ಬೇಸಿಕ್ ಸ್ಟಿಚಿಂಗ್ನೆಲ್ಲನೂ ನಾವು ನಿಮಗೆ ಗಾರ್ಮೆಂಟ್ ಕನ್ಸ್ಟ್ರಕ್ಷನ್ ಅನ್ನೋ ಟಾಪಿಕಲ್ಲಿ ನಿಮಗೆ ಸ್ಟಿಚಿಂಗ್ನ ಹೇಳ್ಕೊಡ್ತೀವಿ. ಸೊ ನಿಮಗೆ ಮಿಷಿನ್ ಹ್ಯಾಂಡ್ ಮಾಡೋಕ್ಕೆ ಬರ್ಬೋದು, ನಾಳೆ ಏನೋ ನಿಮಗೆ ಯಾವುದೋ ನಿಮ್ಮ ಟೈಲರ್ಸ್ ಕೈ ಕೊಟ್ಟಿರ್ಬೋದು, ಅದಕ್ಕೆ ನಿಮ್ಗೆ ಏನೋ ಸಪೋರ್ಟಿಂಗ್ ಹ್ಯಾಂಡ್ ಕೊಡಬೇಕಾಗುತ್ತೆ, ಆ ಟೈಮಲ್ಲಿ ನಿಮಗೆ ಸ್ಟಿಚಿಂಗ್ ಹೆಲ್ಪ್ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವು ನಿಮಗೆ ಸ್ಟಿಚಿಂಗ್ ಸಹ ಹೇಳ್ಕೊಡ್ತೀವಿ.
ಸೊ ಸ್ಟಿಚಿಂಗ್ ಜೊತೆಗೆ ಇವಿಷ್ಟು ಟಾಪಿಕ್ಸ್ನ ನೀವು ಕವರ್ ಮಾಡಿ ಇದ್ರ ಜೊತೆಗೆ ನಿಮಗೆ ನಾವು ಸರ್ಟಿಫಿಕೇಷನ್ ಕೂಡ ಕೊಡ್ತೀವಿ. ಈ ಸರ್ಟಿಫಿಕೇಟ್ ನಿಮಗೆ ನೀವು ಕಂಪ್ಲೀಟಾಗಿ ಕೋರ್ಸ್ ಕಲ್ತಿದ್ದೀರಾ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗುತ್ತೆ. ಇದು ನೀವು ನಿಮ್ಮ ಬೊಟಿಕ್ನ ನಾಳೆ ಸ್ಟಾರ್ಟ್ ಮಾಡ್ತಿದ್ರೆ ಅಥವಾ ನೀವೆಲ್ಲರೂ ಕೆಲಸಕ್ಕೆ ಹೋಗ್ತಿದ್ರೆ ನೀವು ಕೆಲಸ ಕಲ್ತಿದ್ದೀರಾ, ನಿಮಗೆ ಇಷ್ಟು ನಾಲೆಡ್ಜ್ ಇದೆ ಅಥವಾ ಇಷ್ಟು ಕ್ರಿಯೇಟಿವಿಟಿ ಇದೆ ನಿಮ್ಮಲ್ಲಿ ಅಂತ ತೋರಿಸೋದಕ್ಕೆ ಒಂದು ಎವಿಡೆನ್ಸ್ ಆಗುತ್ತೆ ನಿಮ್ಮ ಆ ಸರ್ಟಿಫಿಕೇಟ್. ಓಕೆ, ಇವಿಷ್ಟು ಕೋರ್ಸನ್ನು ನಾವು ನಮ್ಮ ದಕ್ಷ ಇನ್ಸ್ಟಿಟ್ಯೂಟಲ್ಲಿ ಬರೀ 3 ಮಂತ್ಸಲ್ಲಿ ಹೇಳ್ಕೊಡ್ತೀವಿ. ಯೂಶ್ವಲಿ ಯಾರೂ ಫ್ಯಾಷನ್ ಡಿಸೈನ್ ಇಷ್ಟು ಟಾಪಿಕ್ಸ್ನ 3 ಮಂತ್ಸಲ್ಲಿ ಹೇಳ್ಕೊಡೋದಿಲ್ಲ. ಬರೀ 3 ಮಂತ್ಸಲ್ಲಿ ಬರೀ ಸ್ಟಿಚಿಂಗ್ನ ಮಾತ್ರ ಹೇಳ್ಕೊಡ್ತಾರೆ ಅಥವಾ ಬೇಸಿಕ್ ಇನ್ಫಾರ್ಮೇಷನ್ನ ಮಾತ್ರ ಕೊಡ್ತಾರೆ. ನಾವು ಇಷ್ಟು ಟಾಪಿಕ್ಕು ಆಲ್ಮೋಸ್ಟ್ ಇಷ್ಟು ಟಾಪಿಕ್ಕು 1 ಇಯರ್ ಕೋರ್ಸಲ್ಲಿ 6 ಮಂತ್ಸ್ ಕೋರ್ಸಲ್ಲಿ ಹೇಳ್ಕೊಡ್ತಾರೆ. ನಾವು ಇಷ್ಟನ್ನು ನಿಮಗೆ ಕಂಪ್ರೆಸ್ ಮಾಡಿ ಇಷ್ಟು ಟಾಪಿಕ್ಸ್ನ 3 ಮಂತ್ಸಲ್ಲಿ ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ನಿಮಗೆ ಸರ್ಟಿಫಿಕೇಷನ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಒಂದು ಫೋಟೋಶೂಟ್ ಕೂಡ ಮಾಡಿಸ್ತೀವಿ ನಿಮ್ಮ ಮಾಡೆಲ್ಗೆ ನೀವೇ ಡಿಸೈನ್ ಮಾಡಿರುವಂತಹ ಔಟ್. ಯಾಕೆಂದರೆ ನಿಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ, ಸೊ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಲ್ವೇಸ್ ದಿ ಬೆಸ್ಟ್, ನಿಮ್ಮ ಫಸ್ಟ್ ಔಟ್ಫಿಟ್ ದಿ ಬೆಸ್ಟ್ ಡಿಸೈನ್ ಆಗಿರಬೇಕು ಅನ್ನೋ ಒಂದೇ ಇಂಟೆನ್ಷನಿಂದ ನಾವೇ ನಿಮಗೆ ಯಾವ ಥರ ಡಿಸೈನ್ ಮಾಡಬೇಕು ಅಂತೆಲ್ಲ ಐಡಿಯಾಸ್ ಕೊಟ್ಟು ನಿಮಗೆ ಡಿಸೈನ್ ಮಾಡಿ ನಿಮ್ಮ ಡಿಸೈನ್ ಕೇಪಬಿಲಿಟಿ ಬೆಳೆದ ಮೇಲೆ ನೀವು ಕೋರ್ಸ್ ಕೊನೆಯಲ್ಲಿ ನಿಮ್ಮ ಸ್ವಂತ ಡಿಸೈನ್ಸ್ನ ನಿಮ್ಮ ಮಾಡೆಲ್ ಹಾಕಿ ನಿಮಗೆ ಫೋಟೋಶೂಟ್ನ ಮಾಡಿ ನಿಮಗೆ ಪೋರ್ಟ್ಫೋಲಿಯೋಗೆ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಇವಿಷ್ಟು ನಾವು 3 ಮಂತ್ಸಲ್ಲಿ ನಿಮಗೆ ಹೇಳ್ಕೊಡ್ತೀವಿ ಅಟ್ ವೆರಿ ಲಿಮಿಟೆಡ್ ಕಾಸ್ಟ್. ಇಷ್ಟು ಕಮ್ಮಿ ಕಾಸ್ಟಲ್ಲಿ ಯಾರು ನಿಮಗೆ ಫ್ಯಾಷನ್ ಡಿಸೈನಿಂಗ್ ಹೇಳ್ಕೊಡೋದಿಲ್ಲ ಇನ್ ಓವರಾಲ್ ಇನ್ ಕರ್ನಾಟಕ. ಓಕೆ, ಸೊ ನೀವು ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅನ್ನೋದಾದರೆ ನಮ್ಮ ದಕ್ಷ ಫ್ಯಾಷನ್ ಇನ್ಸ್ಟಿಟ್ಯೂಟ್ನ ನೀವು ಅಪ್ರೋಚ್ ಮಾಡ್ಬೋದು. ನೀವು ಸರ್ಚ್ ಮಾಡಬೇಕು ಅನ್ನೋದಾದರೆ ದಕ್ಷ ಇನ್ಸ್ಟಿಟ್ಯೂಟ್ ಆಫ್ ಇಮೇಜ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಫ್ಯಾಷನ್ ಡಿಸೈನಿಂಗ್ ಅಂದರೆ DIIFD ಅನ್ನೋ ಇದನ್ನು ನೀವು ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ನಮ್ಮ ಇನ್ಸ್ಟಿಟ್ಯೂಟು ವಿದ್ಯಾರಣ್ಯಪುರದಲ್ಲಿದೆ. ನಿಮಗೆ ಮೇನ್ ರೋಡ್ ವಿದ್ಯಾರಣ್ಯಪುರದಲ್ಲೇ ನಮ್ಮ ಇನ್ಸ್ಟಿಟ್ಯೂಟ್ ಸಿಗುತ್ತೆ. ಸೊ ವಿದ್ಯಾರಣ್ಯಪುರದಲ್ಲಿ ಯಾರ್ಯಾರು ಹತ್ತಿರ ಇದ್ದೀರೋ ನೀವು ಈ ಕೋರ್ಸಲ್ಲಿ ಜಾಯ್ನ್ ಆಗ್ಬೋದು. ಸೊ ನಿಮಗೆಲ್ಲ ನಾನು ತುಂಬ ದೂರ ಇದ್ದೀನಿ, ನಾನು ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅನ್ನೋರಿಗೆ ನಾವು ಕಂಪ್ಲೀಟಾಗಿ ಲೈವ್ ಆಗಿ ಆನ್ಲೈನ್ ಕ್ಲಾಸಸ್ ಸಹ ಮಾಡ್ತೀವಿ. ಸೊ ನೀವು ಝೂಮ್ ಕಾಲ್ ಆಗಿರ್ಬೋದು ಅಥವಾ ಲೈವ್ ಆಗಿ ನೀವು ನನ್ನ ಜೊತೆ ವಿಡಿಯೋ ಆಗಿ ಆನ್ಲೈನ್ ಕ್ಲಾಸಸ್ ಸಹ ನೀವು ತೊಗೋಬೋದು. ಆಫ್ಲೈನ್ ಅವ್ರ ಜೊತೆಗೆ ನಿಮಗೆ ಆನ್ಲೈನ್ ಕ್ಲಾಸಸ್ನು ಸಹ ನಾವು ಪ್ರೊವೈಡ್ ಮಾಡ್ತೀವಿ. ನೀವು ಯಾವುದೇ ಊರಲ್ಲಿದ್ದರೂ ಸಹ ನೀವು 3 ಮಂತ್ಸಲ್ಲಿ ಫ್ಯಾಷನ್ ಡಿಸೈನಿಂಗ್ನ ಕಲಿತು ನಿಮ್ಮ ಸರ್ಟಿಫಿಕೇಟ್ ನಾವು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ನೀವೇನಾದರೂ ಆನ್ಲೈನ್ ಕ್ಲಾಸಸ್ನ ತೊಗೊಳೋದಾದರೆ. ಓಕೆ, ಸೊ ಇನ್ಯಾಕೆ ಕಡೆ ನೀವೇನಾದ್ರು ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅಂತ ಹೇಳಿದ್ರೆ ನಮ್ಮ ದಕ್ಷ ಇನ್ಸ್ಟಿಟ್ಯೂಟಲ್ಲಿ ನೀವು ಫ್ಯಾಷನ್ ಡಿಸೈನಿಂಗ್ನ ಕಲಿಬೋದು. ಅಥವಾ ಇಲ್ಲ ನನಗೆ ಇವಾಗ ಕಲಿಯೋದಕ್ಕೆ ಆಗ್ತಾ ಇಲ್ಲ, ನನಗೇನು ಕಷ್ಟಗಳಿದೆ, ನನಗೆ ಫ್ಯಾಷನ್ ಡಿಸೈನಿಂಗ್ ಕಲಿಯೋಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಮನೇಲಿ ಕೂತ್ಕೊಂಡು ಈ ಟಾಪಿಕ್ಸ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೀವು ಒಂದು ಮಾರ್ಕೆಟ್ಗೆ ಹೋಗಿ ಒಂದು ಬಟ್ಟೆಗಳನ್ನ ಮುಟ್ಟಿ ಅನಲೈಸ್ ಮಾಡಿ ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಬೇಕಾಗುತ್ತೆ. ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ, ಯಾಕೆಂದರೆ ಇಲ್ಲಿ ನಾವು ನಿಮಗೆ ಸ್ಪೂನ್ ಫೀಡ್ ಮಾಡ್ತೀವಿ, ಅಲ್ಲಿ ನೀವೇ ಓನಾಗಿ ಕಲಿಬೇಕಾಗುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಆದರೆ ಫ್ಯಾಷನ್ ಡಿಸೈನರ್ ಆಗಲೇಬೇಕು ಅನ್ನೋದಿದ್ರೆ ನೀವು ಅದನ್ನ ಮಾಡಲೇಬೇಕಾಗುತ್ತೆ. ಆದರೆ ಡ್ರಾಯಿಂಗ್ಸ್ ಆ್ಯಂಡ್ ಸ್ಕೆಚಿಂಗ್ ನಿಮಗೆ ಡ್ರಾಯಿಂಗ್ ಬಂದರೆ ನಿಮ್ಗೆ ಹೆಲ್ಪ್ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಫ್ಯಾಷನ್ ಇಲಿಸ್ಟ್ರೇಷನ್ನ ಕ್ರಿಯೇಟ್ ಮಾಡಲಿಕ್ಕೆ. ಬಟ್ ನೀವು ಫ್ಯಾಷನ್ ಡಿಸೈನಿಂಗ್ ಕಲಿತ್ರೆ ನಿಮಗೆ ಫ್ಯಾಷನ್ ಡಿಸೈನರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋದು ನನಗೆ ಕನ್ವೆ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದರೂ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅನ್ನೋದಿದ್ರೆ ಕೆಳಗಡೆ ಈ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಈ ನಂಬರ್ಗೆ ಸಹ ಕಾಲ್ ಮಾಡಿ ನೀವು ಅಡ್ಮಿಷನ್ಸ್ನ ಮಾಡ್ಕೋಬೋದು ನಮ್ಮ ದಕ್ಷ ಇನ್ಸ್ಟಿಟ್ಯೂಟಲ್ಲಿ. ಈ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಹೊಸ ಟಾಪಿಕ್ಸ್ನ ತೊಗೊಂಡು ಬರ್ತೀನಿ. ಫ್ಯಾಷನ್ ಡಿಸೈನಿಂಗ್ ಬಗ್ಗೆ, ಇನ್ನೂ ಹೊಸ ಫ್ಯಾಷನ್ ಸ್ಟೈಲಿಂಗ್ ಬಗ್ಗೆ ಆಗಿರ್ಬೋದು ಹೊಸ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ನಿಮ್ಗೆ ಏನಾದರೂ ಹೊಸ ಟಾಪಿಕ್ ಏನಾದರೂ ತಿಳ್ಕೊಬೇಕು ಅಂತಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನು ಟಾಪಿಕ್ ಬೇಕು, ಯಾವುದ್ರ ಬಗ್ಗೆ ನಾನು ಮಾತಾಡಬೇಕು ಅನ್ನೋದನ್ನು ನೀವು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದೇ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಓಕೆನಾ? ಸೊ ಇವಾಗವರೆಗೂ ನೀವೇ ಪೋಸ್ಟ್ ಮಾಡಿರುವಂತಹ ಕಮೆಂಟ್ಸಿಂದಲೇ ಪಿಕ್ ಮಾಡಿರುವಂಥ ಟಾಪಿಕ್ ಇದು. ಸೊ ನಿಮಗೂ ಏನಾದರೂ ಹೊಸ ಟಾಪಿಕ್ ತಿಳ್ಕೊಳ್ಬೇಕು ಅನ್ನೋದಿದ್ರೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಖಂಡಿತವಾಗ್ಲೂ ಅದನ್ನು ನೋಡಿ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ವಿಡಿಯೋ ಸಹ ನಾನು ಮಾಡ್ತೀನಿ. ಸೊ ಇವಾಗವರೆಗೂ ನನ್ನ ಟಾಪಿಕ್ಸು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಪ್ರೀವಿಯಸ್ ವೀಡಿಯೋಗೆ ತುಂಬಾ ಸಪೋರ್ಟ್ ಬಂದಿದೆ ನಿಮ್ಮ ಕಡೆಯಿಂದ. ಹಾಗೆ ಈ ವಿಡಿಯೋಗೂ ಸಪೋರ್ಟ್ ಮಾಡಿ. ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅಂತ ಆಸೆ ಇದ್ದಾರೆ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಓಕೆ, ನನ್ನ ಮುಂದಿನ ವೀಡಿಯೋ ಅಲ್ಲಿ ಇನ್ನೂ ಹೊಸ ಟಾಪಿಕ್ಸಿಂದ ಬರ್ತೀನಿ. ಅಲ್ಲಿವರೆಗೂ ಬಾಯ್.